ವೆಲ್ಕಮ್ ಟು ಹೇಮಾ ಬಿ ಜಿ ಚಾನಲ್. ಇವತ್ತೊಂದು ಸ್ಪಾಂಜ್ ಸೆಟ್ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ವಿತೌಟ್ ಉದ್ದಿನ ಬೇಳೆ ಮತ್ತು ಸೋಡಾ ಇಲ್ಲದೆ, ಎರಡೂ ಇಲ್ಲದೆ ಹೇಗೆ ಮಾಡೋಣ ಅಂದರೆ, ಒಂದು ಬೌಲ್ಗೆ 1/4 kg ಅಕ್ಕಿ ಹಾಕ್ಕೊಂಡಿದ್ದೀನಿ, ಮತ್ತು ಹಾಫ್ ಬೌಲು ಅವಲಕ್ಕಿ ಹಾಕ್ಕೊಂಡಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಒಂದು 2 ಗಂಟೆಯಿಂದ 3 ಗಂಟೆವರೆಗೂ ಹಾಗೆ ಇಡಿ. ಅದಾದ ನಂತರ ಮಿಕ್ಸಿ ಜಾರ್ ತೊಗೊಂಡು ಇದನ್ನೆಲ್ಲ ಹಾಕ್ಕೊಂಡು ಒಂದೇ ಸಲ ಗ್ರೈಂಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಫೈನ್ ಪೇಸ್ಟ್ ಥರ, ಅಂದರೆ ನೈಸಾಗಿ ರುಬ್ಬಿಟ್ಕೊಳ್ಳಿ. ಸೊ ನಾವಿಬ್ಬರೇ ಇರೋದ್ರಿಂದ 1/4 kg ಸಾಕಾಗುತ್ತೆ. ಇದನ್ನ ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡ್ಮೇಲೆ ನೀವು ಈಗ ಉದ್ದಿನ ಬೇಳೆನೇ ಇರಬೇಕು ಅಂತ ಇಲ್ಲ. ಕೆಲವೊಂದು ಟೈಮ್ನಲ್ಲಿ ಮನೇಲಿ ಉದ್ದಿನ ಬೇಳೆನೂ ಇರಲ್ಲ. ಇವಾಗ ಕೆಜಿನೂ 150-160 ರೂಪಾಯಿ ಆಗಿಬಿಟ್ಟಿದೆ ಉದ್ದಿನ ಬೇಳೆ. ಎಲ್ಲ ಟೈಮು ಕಷ್ಟ ಆಗುತ್ತೆ ಉದ್ದಿನ ಬೇಳೆ ಹಾಕಬೇಕು ಅಂದರೆ. ಸೊ ಉದ್ದಿನ ಬೇಳೆ ಇಲ್ಲದೆ ದೋಸೆ ಮಾಡೋದೇ ಇಲ್ಲ ಕೆಲವರು. ನಮ್ಮನೇಲಿ ಹಾಗೇ ಮಾಡೋದಮ್ಮ, ಉದ್ದಿನ ಬೇಳೆ ಬೇಕಾಗುತ್ತೆ. ನನಗೆ ಆಗಲ್ಲ. ಇನ್ ಕೇಸ್ ಉದ್ದಿನ ಬೇಳೆ ಇಲ್ಲ ಅಂದರೂ ಎಮರ್ಜೆನ್ಸಿಗೆ ಹೀಗೆ ನಾನು ಮಾಡೋದು ಮನೇಲಿ. ನೋಡಿ, ಉದ್ದಿನ ಬೇಳೆ ಇದ್ದರೆ ಉದ್ದಿನ ಬೇಳೆ ಹಾಕ್ತೀನಿ, ಅದಿಲ್ಲ ಅಂದರೆ ಹಾಗೆ ಮಾಡ್ತೀನಿ ವಿತೌಟು. ಚೆನ್ನಾಗಿ ಪೇಸ್ಟ್ ಮಾಡಾದ್ಮೇಲೆ ಇದು ಹಾಗೆ ಇಟ್ಬಿಡಬೇಕು ಮಾರ್ನಿಂಗ್ವರೆಗೂ ಒಂದು 8 ಅವರ್ಸು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಸಾಕು. ಸೊ ಇದಾದಮೇಲೆ ನಾವು ಈಗ ದೋಸೆ ರೆಡಿ ಮಾಡೋಣ. ಬನ್ನಿ, ದೋಸೆ ಹಾಕೋಣ. ಇಂಚಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ ದೋಸೆನ ಸ್ಮಾಲಾಗಿ ಹಾಕ್ಕೊಂಡಿರ್ತೀನಿ, ಸ್ವಲ್ಪ ಸೆಟ್ ದೋಸೆ ಥರ ಬರಲಿ ಅಂತ. ಒಂಥರ ತಿನ್ನೋಕೆ ಒಂಥರ ಸ್ಪಾಂಜಿ ಆಗಿರುತ್ತೆ ನೋಡಿ, ಒಂಥರ ಸ್ಮೂತಾಗಿ ಸಖತ್ತಾಗಿರುತ್ತೆ ಇದು ದೋಸೆ. ಸೊ ಅದ್ರ ಮೇಲೆ ಆಯಿಲ್ ಹಾಕಿದ್ರೆ ಆಗ್ಬೋದು, ಇಲ್ಲಾಂದರೆ ಇಲ್ಲ. ನಾನು ಆಯಿಲ್ ಹಾಕ್ತೀನಿ, ಮತ್ತು ಸ್ವಲ್ಪ ತುಪ್ಪ. ಹಸ್ಬೆಂಡ್ಗೆ ತುಪ್ಪ ಅಂದರೆ ಇಷ್ಟ, ಅದಕ್ಕೆ ಅವರು ಮಲಯಾಳಮಲ್ಲಿ ನೈ ದೋಸೆ ಅಂತ ಹೇಳ್ತಾರೆ, ತುಪ್ಪದ ದೋಸೆ. ಸೊ ಅವ್ರಿಗೆ ತುಪ್ಪ ಹಾಕ್ಕೊಡ್ತೀನಿ. ನಾನು ತುಪ್ಪ ಇಲ್ಲದೆ ಹಾಗೇನೂ ತಿಂತೀನಿ ನಾನು. ಸಮ್ಟೈಮ್ಸ್ ತುಪ್ಪ ತಿನ್ನಬೇಕಂದ್ರೆ ತುಪ್ಪನೂ ಹಾಕ್ಕೊಂಡು ತಿಂತೀನಿ ನಾನು. ಇದೇ ಥರ ಎಲ್ಲ ದೋಸೆನೂ ಇದೇ ಥರ ಮಾಡಿಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ. ಉದ್ದಿನ ಬೇಳೆ ಇಲ್ಲದೇ ಮಾಡ್ಬೋದು ನೋಡಿ, ಸೋಡಾ ಇಲ್ಲದೇನೂ ಇಷ್ಟು ಬೇಗ. ಬರೀ 2-3 ಅವರ್ಸ್ ನೆನೆಸಿದ್ರೆ ಸಾಕಾಗುತ್ತೆ. ಕೆಲವೊಂದು ಟೈಮ್ ಏನಾಗುತ್ತೆ, ನಾವು 5 ಅವರ್ಸಿಂದ 6 ಅವರ್ ನೆನೆಸ್ಬೇಕಾಗುತ್ತೆ. ಅಕ್ಕಿ ಎಲ್ಲ ವಾಶ್ ಮಾಡಿ, ಉದ್ದಿನ ಬೇಳೆ ಎಲ್ಲ ಪ್ರತಿಯೊಂದು. ಇದು ಬರೀ ಇನ್ಸ್ಟೆಂಟಾಗಿ ಸಾಯಂಕಾಲ ನಾವು ಏನು ಯೋಚನೆ ಮಾಡ್ತಾಯಿರ್ತೀವಿ, ನಾಳೆ ಏನು ಮಾಡೋದು ಅಂತ. ಸೊ ಆ ಟೈಮಲ್ಲಿ ಟಕ್ ಅಂತ ಈ ಥರ ಮಾಡಿಕೊಂಡ್ರೂ ಸಾಕಾಗುತ್ತೆ. ಸೊ ಅದೇ ಥರನೇ ನೆಕ್ಸ್ಟ್ ಎಲ್ಲ ದೋಸೆನೂ ರೆಡಿ ಮಾಡ್ಕೊಳ್ಳಿ. ಸೊ ಎಲ್ಲ ದೋಸೆನೂ ಹಾಗೆ ರೆಡಿ ಮಾಡ್ಕೊಳ್ಳಿ. ಅದಾದಮೇಲೆ ಸರಿ ಅವರಿಗೆ ಟಿಫನ್ ಕೊಟ್ಬಿಡೋಣ ಹಸ್ಬೆಂಡಿಗೆ ಅಂದ್ಬಿಟ್ಟು ಇವಾಗ ಚಟ್ನಿ ಜೊತೆಗೆ, ಕೆಂಪು ಚಟ್ನಿ ಜೊತೆಗೆ ಕೊಟ್ಟಿದ್ದೀನಿ. ಹಾಗೆ ಟೀನು ಮತ್ತು ದೋಸೆ ಸರ್ವ್ ಮಾಡಿ ಇಟ್ಟಿದ್ದೀನಿ. ಸೊ ಇನ್ನು ಅವ್ರು ಬಂದು ತಿನ್ನಬೇಕು. ಹೇಗಿದೆ ಅಂತ ಕಮೆಂಟ್ ಮಾಡಿ.